ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ಎಸ್ಐಟಿ ಶೋಧ ಕಾರ್ಯ ಮುಂದುವರೆದಿದೆ. ಆರೋಪಿ ಚಿನ್ನಯ್ಯನನ್ನ ಕರೆತಂದು ಎಸ್ಐಟಿ ಸ್ಥಳ ಮಹಜೂರು ಮಾಡ್ತಾ ಇರೋದು ಉಜಿರೆಯಲ್ಲಿ ಇರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ನಿವಾಸ. ಈ ನಿವಾಸದಲ್ಲೇ ಚಿನ್ನಯ್ಯನಿಗೆ ಆಶ್ರಯವನ್ನ ಕೊಡಲಾಗಿತ್ತು. ಇದೇ ಆರೋಪದಡಿ ಈಗ ತಿಮ್ರೋಡಿ ನಿವಾಸದಲ್ಲಿ ಸರ್ಚ್ ಮಾಡಲಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಉಜಿರೆ ನಿವಾಸದಲ್ಲಿ ನಡೀತಾ ಇರುವಂತಹ ಶೋಧ ಕಾರ್ಯ. ತಿಮ್ರೋಡಿ ಮನೆಯಲ್ಲೇ ಆಶ್ರಯ ಪಡೆದಿದ್ದ ಚಿನ್ನಯ್ಯ ಸದ್ಯ ತಿಮ್ರೋಡಿ ಮನೆಯಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ತಿಮ್ರೋಡಿ ಮನೆಯಲ್ಲೇ ಸಂದರ್ಶನ ನೀಡಿದ ಚಿನ್ನಯ್ಯ 20ರಿಂದ 25 ವಿಡಿಯೋ ರೆಕಾರ್ಡ್ಗಳು ಅದೇ ಜಾಗದಲ್ಲಿ ಆಗಿದ್ದು, ತಿಮ್ರೋಡಿ ಸಹೋದರನ ಮನೆಯಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಶೋಧ ಮಾಡ್ತಾ ಇರೋದು. ಸೋದರ ಆಗಿರುವಂತ ಮೋಹನ್ ಕುಮಾರ್ ಶೆಟ್ಟಿ ಮನೆಯಲ್ಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಈಗಾಗಲೇ ಆತನ ಸಹೋದರ ತಾನಾಸಿಯನ್ನ ಕರೆಸಿ ವಿಚಾರಣೆ ಮಾಡಿದ್ರು. ಚಿನ್ನಯ್ಯ ಬಾಯ್ಬಿಟ್ಟಂತ ಹೆಸರು ಮತ್ತೊಂದು ಅಂದ್ರೆ ಅದು ಮಹೇಶ್ ಶೆಟ್ಟಿ ತಿಮ್ರೋಡಿ ಏನಿದ್ದಾರೆ ಅವರ ಅಣ್ಣ ಮೋಹನ್ ಕುಮಾರ್ ಅವ್ರ ನಿವಾಸದಲ್ಲೂ ಕೂಡ ನಾನು ಇರ್ತಾ ಇದ್ದೆ ಅಂತ. ಮಹೇಶ್ ಶೆಟ್ಟಿ ತಿಮ್ರೋಡಿ ನಿವಾಸದ ಪಕ್ಕದನೇ ಇವರ ಮನೆ ಕೂಡ ಇದೆ. ಕಳೆದ 1.5 ಗಂಟೆಯಿಂದ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ಶೋಧ ಕಾರ್ಯದಲ್ಲಿ ಈಗಾಗಲೇ ಸಾಕಷ್ಟು ದಾಖಲೆಗಳು ಪತ್ತೆಯಾಗಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲನೇದಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನಿವಾಸದಲ್ಲಿ ಚಿನ್ನಯ್ಯನ ಮೊಬೈಲ್ ಪತ್ತೆಯಾಗಿದೆ. ಇನ್ನೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಉಜಿರೆಯಲ್ಲಿ ಇರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ನಿವಾಸ ಹಾಗೂ ಪಕ್ಕದಲ್ಲೇ ಇರುವಂತಹ ತಿಮ್ರೋಡಿ ಅವರ ಅಣ್ಣ ಮೋಹನ್ ಕುಮಾರ್ ಅವರ ನಿವಾಸದಲ್ಲೂ ಸರ್ಚಿಂಗ್ ನಡೀತಾ ಇದೆ. ತಿಮ್ರೋಡಿಗೆ ಸೇರಿದ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ಮೊಬೈಲ್ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಚಿನ್ನಯ್ಯನ ಆಂಡ್ರಾಯ್ಡ್ ಫೋನ್ ವಶಕ್ಕೆ ಪಡೆದಿರೋದು ಎಸ್ಐಟಿ ತಂಡ. ಚಿನ್ನಯ್ಯ ಉಳಿದುಕೊಂಡಿದ್ದ ರೂಮ್ನಲ್ಲಿ ಎಸ್ಐಟಿ ಮಹಜರು ನಡೆದಿದೆ. ಚಿನ್ನಯ್ಯನಿಗೆ ಸೇರಿದಂತಹ ವಸ್ತುಗಳನ್ನ ಇದೇ ಸಂದರ್ಭದಲ್ಲಿ ವಶಕ್ಕೆ ಪಡೆದಿದ್ದಾರೆ. ಇನ್ನು ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನು ಕೂಡ ವಶಕ್ಕೆ ಪಡೆದುಕೊಳ್ತಾರೆ ಎಸ್ಐಟಿ ತಂಡ. ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನ ವಶಕ್ಕೆ ಪಡೆಯಲಿದ್ದಾರೆ. ತಿಮ್ರೋಡಿಗೆ ಸೇರಿದ ಮೊಬೈಲ್ ಫೋನ್ ಅನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಫೋನ್ ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ನಿವಾಸದಲ್ಲಿ ಇದ್ದಂಥ ಚಿನ್ನಯ್ಯನ ಮೊಬೈಲ್ ಎರಡೂ ಕೂಡ ಈಗಾಗಲೇ ಪತ್ತೆಯಾಗಿವೆ. ಉಜಿರೆಯಲ್ಲಿ ಇರುವಂತಹ ನಿವಾಸದಲ್ಲಿ ನಡೀತಾ ಇರುವ ಶೋಧ ಕಾರ್ಯ ಇದು. ಸತತ 1.5 ಗಂಟೆಯಿಂದ ಶೋಧ ಕಾರ್ಯ ಮುಂದುವರಿತಾ ಇದೆ. ಸದ್ಯ ಚಿನ್ನಯ್ಯನಿಗೆ ಸಂಬಂಧಪಟ್ಟ ಬಟ್ಟೆ, ವಸ್ತುಗಳು, ದಾಖಲೆಗಳು, ಮೊಬೈಲ್ ಇವೆಲ್ಲವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಎಸ್ಐಟಿ. ಜೊತೆಗೆ ಮಹೇಶ್ ಶೆಟ್ಟಿ ಅವರಿಗೆ ಸಂಬಂಧಪಟ್ಟ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಅವರ ಮನೆಯಲ್ಲಿರುವಂತಹ ಸಿಸಿಟಿವಿ ಫುಟೇಜ್ ಅನ್ನ ನೋಡ್ಬೇಕಲ್ಲ, ಹೀಗಾಗಿ ಹಾರ್ಡ್ ಡಿಸ್ಕ್ ಅನ್ನು ಕೂಡ ವಶಕ್ಕೆ ಪಡ್ಕೊಳ್ತಾರೆ. ಮನೆಗೆ ಯಾರು ಬಂದ್ರು ಹೋದ್ರು, ಇವ್ರ ಜೊತೆಗೆ ಇನ್ನೂ ಯಾರ್ಯಾರಿದ್ದಾರೆ, ಎಷ್ಟು ಹೊತ್ತು ಇವರು ಮಾತನಾಡ್ತಾ ಇದ್ರು ಕೂತ್ಕೊಂಡು, ಹಣದ ವಿನಿಮಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವಿಜುವಲ್ಸ್ ಸಿಗಬಹುದಾ? ಸದ್ಯ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನು ಕೂಡ ವಶಕ್ಕೆ ಪಡ್ಕೊಳ್ತಾರೆ. ಇನ್ನೂ ಕೂಡ ಶೋಧ ಕಾರ್ಯ ಮುಗ್ದಿಲ್ಲ. ಬಹಳ ಗಂಭೀರವಾದಂಥ ಪ್ರಕರಣ ಇದೀಗ. ಕಾರಣ ಈ ಕೇಸ್ನಲ್ಲಿ ಮೊದಲು ಬಂದಿದ್ದು ಓರ್ವ ವ್ಯಕ್ತಿ ಅನಾಮಿಕಾ ಅಂತೇಳಿ ಬುರುಡೆಯನ್ನು ಹಿಡ್ಕೊಂಡು. ಆದರೆ ಈತನ ಜೊತೆಗೆ ಟೀಮೇ ಇದೆ, ಕೆಲಸ ಮಾಡ್ತಾ ಇದೆ ಅಂತ ಆತನೇ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ನಾನು ಬರೀ ಪಾತ್ರಧಾರಿ ಅಷ್ಟೇ, ನನ್ನ ಜೊತೆಗೆ ಸೂತ್ರಧಾರಿಗಳಿದ್ದಾರೆ, ಅವ್ರು ಹೇಳ್ದಂತೆ ನಾನು ಮಾಡಿದ್ದು. 5 ಲಕ್ಷ ಕೊಟ್ಟಿದ್ದಾರೆ, ಇನ್ನೂ ಕೂಡ ಹಣ ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೊಡೋದು ಬಾಕಿ ಇದೆ ಅಂತ ಆತನೇ ಹೇಳ್ಕೊಂಡಿರೋದು ಇದೆಲ್ಲ. ಹೀಗಾಗಿ ಆತನನ್ನ ವಿಚಾರಣೆ ಮಾಡಿದಂತ ಎಸ್ಐಟಿ ಅಧಿಕಾರಿಗಳು ಆತ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಆಧಾರದಲ್ಲೇ ಈಗ ತಿಮ್ರೋಡಿಯವರ ನಿವಾಸ ಮತ್ತೆ ಅವರ ಸಹೋದರ ಮೋಹನ್ ಕುಮಾರ್ ನಿವಾಸ ಎರಡೂ ಕಡೆನೂ ಶೋಧ ಕಾರ್ಯ ನಡೀತಾ ಇದೆ. ಮತ್ತೆ ಅಲ್ಲಿ ಸ್ಥಳ ಮಹಜೂರು ನಡೀತಾ ಇರೋದ್ರಿಂದ ಸಾರ್ವಜನಿಕರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಯಾರು ಕೂಡ ಅಲ್ಲಿ ಬರುವಂತಿಲ್ಲ. ಪೊಲೀಸ್ ವೆಹಿಕಲ್ ಏನಿದೆ, ವ್ಯಾನ್, ಅದನ್ನೇ ಅಡ್ಡಲಾಗಿ ನಿಲ್ಲಿಸಲಾಗಿದೆ ಅಲ್ಲಿ ರಸ್ತೆಗೆ. ಯಾರು ಅಲ್ಲಿ ಬರಬಾರ್ದು, ಹೋಗಬಾರ್ದು ಅನ್ನುವಂಥ ಕಾರಣಕ್ಕೆ ಸಾರ್ವಜನಿಕರಿಗೆ ಅಲ್ಲಿ ಪ್ರವೇಶ ಇರೋದಿಲ್ಲ, ಬರುವಂತಿಲ್ಲ. ಸದ್ಯ ತಿಮ್ರೋಡಿಯವರ ನಿವಾಸದಲ್ಲಿ ಇನ್ನೂ ಶೋಧ ಕಾರ್ಯ ಮುಂದುವರೆದಿದೆ. ಕೆಲ ವಸ್ತುಗಳು, ದಾಖಲೆಗಳು ಪತ್ತೆಯಾಗಿವೆ. ಅದರಲ್ಲೂ ಕೂಡ ಕೆಲ ಸಂದರ್ಶನಗಳನ್ನ ನೀವು ಗಮನಿಸ್ತೀರಿ. ಚಿನ್ನಯ್ಯನ ಸಂದರ್ಶನಗಳನ್ನ, ಆ ಸಂದರ್ಶನಗಳಲ್ಲಿ ಚಿನ್ನಯ್ಯ ಮಾತನಾಡಿದ್ದು ಜಾಗ ಏನಿದೆ, ಆ ಜಾಗವೂ ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನಿವಾಸ ಅನ್ನೋದೇ ಗೊತ್ತಾಗ್ತಾ ಇದೆ.
ಮಹೇಶ್ ಶೆಟ್ಟಿ ತಿಮ್ರೋಡಿ